ದೇಶದಾದ್ಯಂತ ಅತಿದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು ಅಂತ ಅಂದ್ರೆ ಸಿಜೆ ರಾಯ್ ಅವರ ಸೂಸೈಡ್ ಕೇಸ್. ಎಸ್ಐಟಿ ಅಧಿಕಾರಿಗಳು ಈ ರಾಯ್ ಅವರ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅಂತ ಎಲ್ಲ ಆಯಾಮಗಳಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ. ಬಟ್ ಇದರ ಹಿಂದೆ ಸೂಸೈಡ್ಗೂ ಮುನ್ನ ತಾಯಿ ಅವರನ್ನ ಭೇಟಿ ಮಾಡಿದ್ರಂತೆ. ಹಾಗಾಗಿ ತಾಯಿ ಜೊತೆ ಮಾತನಾಡಿದ್ದೇನು ಅಂತ ಕೊನೆಯ ಬಾರಿ ತಾಯಿಗೆ ಕರೆ ಮಾಡಿದ್ರಂತೆ ಸಿಜೆ ರಾಯ್. ತಾಯಿ ಜೊತೆ ಮಾತನಾಡಿದ ಬಳಿಕ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಮಗನ ಆತ್ಮಹತ್ಯೆಯಿಂದ ಶಾಕ್ಗೊಳಗಾಗಿದ್ದಾರಂತೆ ಸ್ವತಃ ತಾಯಿ. ಕುಟುಂಬಸ್ಥರ ಜೊತೆಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ ಸಿಜೆ ರಾಯ್ ಅವರ ತಾಯಿ. ಅಷ್ಟಕ್ಕೂ ಕೊನೆ ಬಾರಿ ತಾಯಿ ಜೊತೆ ರಾಯ್ ಮಾತನಾಡಿದ್ದೇನು, ಈ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗಾಗಲೇ ರೋಹಿತ್ ರಾಯ್ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳು. ಆತ್ಮಹತ್ಯೆಗೆ ಕಾರಣ ಗೊತ್ತಿಲ್ಲ ಅಂತ ರಾಯ್ ಪುತ್ರ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ರಾಯ್ ತಾಯಿಯ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಬೇಕಾಗುತ್ತೆ. ಹಾಗಾಗಿ ಅವರಿಂದಲೂ ಕೂಡ ಒಂದು ಸ್ಟೇಟ್ಮೆಂಟ್ ಪಡೆಯೋದು ಅಗತ್ಯ. ಆದ್ರೆ ಅವರು ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ, ಶಾಕ್ಗೆ ಒಳಗಾಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಅವರ ತಾಯಿ ಸ್ಟೇಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಮುಂದಾದಾಗ ಈ ದಾಖಲೆಗಳ ಪರಿಶೀಲನೆ ಮಾಡೋದಕ್ಕೆ ನೇರವಾಗಿ ಸಿಜೆ ರಾಯ್ ಅವರ ಕಚೇರಿಗೆ ಹೋಗಿ ಕೂತ್ಕೊಂಡಾಗ ಸ್ವಲ್ಪ ಸಮಯ ಕೇಳಿದ್ರಂತೆ. ಕಾರಣ ಇಷ್ಟೇ, ನನ್ನ ತಾಯಿ ಜೊತೆ ಮಾತಾಡಬೇಕು, ಬರ್ತೀನಿರಿ ಅಂತ ಹೇಳಿ ಹೋದವರೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ. ಹಂಗಾಗಿ ತಾವು ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗೋಕ್ಕೂ ಮುನ್ನ ತಾಯಿ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಕೊನೆಯ ಬಾರಿ ತಾಯಿ ಜೊತೆ ಹಂಚಿಕೊಂಡಿರುವಂತಹ ನೋವು ಏನು, ಅಸಲಿ ವಿಚಾರಗಳು ಏನಾದ್ರೂ ಗೊತ್ತಾಗುತ್ತಾ ಆತ್ಮಹತ್ಯೆಗೆ, ತಮಗಿರುವಂತಹ ಒತ್ತಡ ನೋವನ್ನ ತಾಯಿ ಬಳಿ ಹೇಳ್ಕೊಂಡಿದ್ದಾರೆ ಸಿಜೆ ರಾಯ್. ಈ ಆಯಾಮದಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಗ್ತಾ ಇದೆ. ಹಂಗಾಗಿ ತಾಯಿ ಹೇಳಿಕೆಯನ್ನ ಪಡೆದುಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ.